Hello everybody, myself Sridevi Narwade, Assistant Professor of Commerce, Government First Grade College, Nesargi. Today in this video, I am going to explain about business report writing. After watching this video, you will come to know about meaning and definition of the report, characteristics of report, objectives of business report, letter versus report, and steps involved in preparing the report. In everyday life, we hear about hundreds of reports on various matters. Like that, in business organization also, reports are regularly prepared as a part of discharge of duty and submitted to higher authorities regarding performance, progress, etc. So it is important to know the meaning of report. See the meaning of report. A report means an account or a statement which describes an opinion or situation which results out of observation, enquiry and investigation. This means that a report andre ವರದಿ ಅಂದ್ರೆ ಲೆಕ್ಕಾಚಾರಗೊಳಿಸಿದ ಅಕೌಂಟ್ ಮೀನ್ಸ್ ಲೆಕ್ಕಾಚಾರಗೊಳಿಸಿದ ಅಥವಾ ನಿರೂಪಣೆಗೊಳಿಸಿದ ದಾಖಲು ಆಗಿದ್ದು ಅದು ಒಂದು ಅಭಿಪ್ರಾಯ ಅಥವಾ ಪರಿಸ್ಥಿತಿಯನ್ನು ವರ್ಣಿಸುತ್ತದೆ. ಆ ಅಭಿಪ್ರಾಯ ಮತ್ತು ಪರಿಸ್ಥಿತಿ ಯಾವುದರಿಂದ ನಾವು ಕಂಡುಕೊಳ್ಳಬಹುದು ಅಂದ್ರೆ ಬೈ ಅಬ್ಸರ್ವಿಂಗ್ ಮೀನ್ಸ್ ಅವಲೋಕಿಸುವುದರಿಂದ ಅಥವಾ ವಿಚಾರಣೆ ಮಾಡುವುದರಿಂದ ಅಥವಾ ತನಿಖೆ ಮಾಡುವುದರಿಂದ ನಾವು ಆ ಒಪಿನಿಯನ್ ಅಥವಾ ಸಿಚುವೇಶನ್ ಅನ್ನ ಎಕ್ಸ್ಪ್ಲೇನ್ ಮಾಡಬಹುದು. ಸೊ ಒಪಿನಿಯನ್ ಅಥವಾ ಸಿಚುವೇಶನ್ ಅನ್ನ ಕೊಡಬೇಕಾದ್ರೆ ನಾವೇನ್ ಮಾಡ್ಬೇಕಾಗತ್ತಿ ಅಬ್ಸರ್ವೇಷನ್ ಎನ್ಕ್ವೈರಿ ಅಥವಾ ಇನ್ವೆಸ್ಟಿಗೇಷನ್ ಅನ್ನ ಮಾಡಿ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತೀವಲ್ಲ ದಾಖಲೆಯನ್ನು ಕೊಡ್ತೀವಲ್ಲ ಅದಕ್ಕೆ ಏನಂತ ಕರಿತೀವಿ ರಿಪೋರ್ಟ್ ಅಂತ ಕರಿತೀವಿ. ಯೂಶುವಲಿ ರಿಪೋರ್ಟ್ಸ್ ಆರ್ ಇನ್ ದಿ ಫಾರ್ಮ್ ಆಫ್ ರಿಟರ್ನ್ ಡಾಕ್ಯುಮೆಂಟ್. ನಾವು ರಿಪೋರ್ಟ್ ಅನ್ನ ಯಾವಾಗಲೂ ರಿಟರ್ನ್ ಡಾಕ್ಯುಮೆಂಟ್ ಆಗಿ ಕೊಡಬೇಕು. ಆಲ್ದೋ ಸಮ್ಮರೀಸ್ ಆಫ್ ರಿಪೋರ್ಟ್ಸ್ ಆರ್ ಡೆಲಿವರ್ಡ್ ಓರಲಿ. ನಾವು ಓರಲ್ ಆಗಿ ಅದರ ರಿಪೋರ್ಟಿನ ಸಾರಾಂಶವನ್ನು ಹೇಳ್ಬೋದು. ಬಟ್ ಕಂಪ್ಲೀಟ್ ರಿಪೋರ್ಟ್ಸ್ ಆರ್ ಆಲ್ಮೋಸ್ಟ್ ಆಲ್ವೇಸ್ ಇನ್ ದಿ ಫಾರ್ಮ್ ಆಫ್ ರಿಟರ್ನ್ ಡಾಕ್ಯುಮೆಂಟ್ಸ್. ಯಾವಾಗಲೂ ಕಂಪ್ಲೀಟ್ ರಿಪೋರ್ಟ್ಸ್ ಅನ್ನು ನಾವು ರಿಟರ್ನ್ ಆಗಿ ಕೊಡ್ತೀವಿ. ಸೊ ನೆಕ್ಸ್ಟ್ we can see the definition of report given by Sharma and Mohan. Sharma and Mohan defined a technical report as a written statement of facts of a situation, project, process or test, how these facts were ascertained, their significance and the conclusion that have been drawn from them, and in some cases the recommendations that are being made. ಅಂದ್ರೆ ರಿಪೋರ್ಟ್ ಅಂದ್ರೆ ಒಂದು ರಿಟರ್ನ್ ಸ್ಟೇಟ್ಮೆಂಟ್ ಯಾವುದ್ರ ಬಗ್ಗೆ ಇರುತ್ತೆ ಸಿಚುವೇಶನ್ ಪರಿಸ್ಥಿತಿ ಬಗ್ಗೆ ಅಥವಾ ಒಂದು ಪ್ರಾಜೆಕ್ಟ್ ಅನ್ನೇ ತಗೊಳ್ಬಹುದು ಅಥವಾ ಯಾವ್ದಾದ್ರು ಪ್ರೋಸೆಸ್ ಬಗ್ಗೆ ಅಥವಾ ಯಾವ್ದಾದ್ರು ಟೆಸ್ಟ್ ಬಗ್ಗೆ ನಾವು ರಿಪೋರ್ಟ್ ಅನ್ನ ಬರಿಬಹುದು, ಫ್ಯಾಕ್ಟ್ಸ್ ಅನ್ನ ಬರಿಬಹುದು. ಅಂಡ್ ಆ ಫ್ಯಾಕ್ಟ್ಸ್ ಅನ್ನ ಯಾವ ರೀತಿ ಬರ್ದಿದ್ದೀವಿ ಅಂತ ನಾವು ಹೇಳ್ಬೇಕು. ಈಗ ಆಲ್ರೆಡಿ ಇದಾಗೆ ನಾವು ಏನ್ ಇನ್ವೆಸ್ಟಿಗೇಷನ್ ಮಾಡಿದ್ವಾ ಅಥವಾ ಎನ್ಕ್ವೈರಿ ಮಾಡಿದ್ವಾ ಅದನ್ನ ಬರಿಬೇಕು. ಅಂಡ್ ದೇರ್ ಸಿಗ್ನಿಫಿಕೆನ್ಸ್ ಅದರ ಪ್ರಾಮುಖ್ಯತೆಯನ್ನು ಮತ್ತು ಕನ್ಕ್ಲೂಷನ್ಸ್ ಅಂದ್ರೆ ನಾವು ಅದರಿಂದ ಏನ್ ಕಂಡುಕೊಂಡ್ವಿ ಅದನ್ನ ಬರಿಬೇಕು. ಅಂಡ್ ಇನ್ ಸಮ್ ಕೇಸಸ್ ರಿಕಮೆಂಡೇಶನ್ಸ್ ದ್ಯಾಟ್ ಆರ್ ಬೀಯಿಂಗ್ ಮೇಡ್. ಎಲ್ಲ ಫ್ಯಾಕ್ಟ್ಸ್ ಅಂಡ್ ಸಿಚುವೇಶನ್ಸ್ ಅನ್ನ ನೋಡಿ ಏನ್ ರಿಪೋರ್ಟ್ ರೆಡಿ ಮಾಡ್ತೀವಲ್ಲ ಅದಕ್ಕೆ ಪ್ರಾಬ್ಲಮ್ಸ್ ಇದ್ರೆ ಅದಕ್ಕೆ ಏನಾದ್ರು ಸಜೆಷನ್ಸ್ ಅನ್ನ ಕೊಡೋದಕ್ಕೆ ನಾವೇನಂತ ಕರಿತೀವಿ ರಿಪೋರ್ಟ್ಸ್ ಅಂತ ಕರಿತೀವಿ ಆಸ್ ಪರ್ ಶರ್ಮಾ ಅಂಡ್ ಮೋಹನ್. Next, see the characteristics of report. First one is a report is prepared and submitted either on request or fulfillment of duty entrusted. Means ವರದಿಯನ್ನ ಒಬ್ಬರಿಗೆ ವಹಿಸಿದ ಕರ್ತವ್ಯವನ್ನು ನಿರ್ವಹಿಸಿದ್ದನ್ನು ಸೂಚಿಸಲು ಅಥವಾ ವಿನಂತಿ ಮೇರೆಗೆ ನಾವು ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡ್ತೀವಿ. The next feature is reports are submitted to immediate superior and authorities. ವರದಿಗಳನ್ನು ತಮ್ಮ ನಿಕಟ ಮೇಲಾಧಿಕಾರಿಗಳಿಗೆ ಸಲ್ಲಿಸುತ್ತಾರೆ. ರಿಪೋರ್ಟ್ಸ್ ಅನ್ನು ಯಾವಾಗಲೂ
ಮೇಲಾಧಿಕಾರಿಗಳಿಗೆ ಸಲ್ಲಿಸ್ತಾರೆ. ನೆಕ್ಸ್ಟ್ ಒನ್ ಇಸ್ ರಿಪೋರ್ಟ್ಸ್ ಆರ್ ಡ್ರಾಫ್ಟೆಡ್ ಇನ್ past tense and generally in indirect speech means ವರದಿಗಳನ್ನು ಭೂತಕಾಲದಲ್ಲಿ ಮತ್ತು ಪರೋಕ್ಷ ಮಾತಿನಲ್ಲಿ ಬರೆಯಲಾಗುತ್ತದೆ. ಯಾವಾಗಲೂ ನಾವು ವರದಿಗಳನ್ನ ಇಂಡೈರೆಕ್ಟ್ ಸ್ಪೀಚ್ ಅಲ್ಲಿ ಬರ್ತೀವಿ. ನೆಕ್ಸ್ಟ್ ಒನ್ ಇಸ್ ಬ್ರೀಫ್ ರಿಪೋರ್ಟ್ಸ್ ಆರ್ ಡ್ರಾಫ್ಟೆಡ್ ಇನ್ ರಿಪೋರ್ಟ್ ಫಾರ್ಮ್ while lengthy and committee reports are drafted in letter cum text form. There are two methods for drafting report. First one is a report form, next one is a letter cum text form. If your report is brief, ಸಣ್ಣದಾಗಿ ರಿಪೋರ್ಟ್ ಬರ್ತಾ ಇದ್ರೆ ನೀವೇನ್ ಮಾಡ್ತೀರಿ, ಅದನ್ನ ರಿಪೋರ್ಟ್ ಫಾರ್ಮ್ ಅಂತ ರಿಪೋರ್ಟ್ ಫಾರ್ಮ್ ಅಲ್ಲಿ ಬರ್ತೀರಿ. ಅಥವಾ ಇಫ್ ಯುವರ್ ರಿಪೋರ್ಟ್ ಇಸ್ ಲೆಂಥಿ, ನಿಮ್ಮ ರಿಪೋರ್ಟ್ ಬಹಳ ದೊಡ್ಡದಾಗಿದ್ರೆ ಏನ್ ಮಾಡ್ಬೇಕು, ಯು ವಿಲ್ ರೈಟ್ ರಿಪೋರ್ಟ್ ಇನ್ ಲೆಟರ್ ಕಮ್ ಟೆಕ್ಸ್ಟ್ ಫಾರ್ಮ್ ಅಂತ ಬರ್ತೀರಿ. ಪಠ್ಯ ಪತ್ರ ರೂಪದಲ್ಲಿ ಅದನ್ನ ಬರ್ತೀರಿ. ನೆಕ್ಸ್ಟ್ ಒನ್ ಇಸ್ every report must be signed by responsible person who is submitting it. ವರದಿಯನ್ನು ತಯಾರಿಸಿದವರ ಸಿಗ್ನೇಚರ್ ಸಹಿ ಕಂಪಲ್ಸರಿ ಆ ರಿಪೋರ್ಟ್ ಮೇಲೆ ಇರಬೇಕು. ಅಂದಾಗ ಮಾತ್ರ ಆ ರಿಪೋರ್ಟ್ ವ್ಯಾಲಿಡ್ ಆಗ್ತದೆ. ನೆಕ್ಸ್ಟ್, ಜನರಲಿ periodical reports are submitted at fixed interval. ಅಂದ್ರೆ ನಿರ್ದಿಷ್ಟ ಅವಧಿಯ ಅಂತರದಲ್ಲಿ ನಿಯತಕಾಲಿಕ ಪಿರಿಯಾಡಿಕಲ್, ಅದರ ಹೆಸರೇ ಪಿರಿಯಾಡಿಕಲ್ ಇದೆ. ಹಂಗಂದ್ರೆ ವೀಕ್ಲಿ, ವೀಕ್ಲಿ, ಫಾರ್ಟ್ನೈಟ್ಲಿ, ಮಂತ್ಲಿ ಅಂತ ಕೆಲವೊಂದಿಷ್ಟು ರಿಪೋರ್ಟ್ಸ್ ಅನ್ನ ಫಿಕ್ಸ್ಡ್ ಇಂಟರ್ವಲ್ ಅಲ್ಲಿ ನಾವು ಏನ್ ಮಾಡ್ತೀವಿ, ಕಂಪ್ನಿಯಲ್ಲಿ ಸಬ್ಮಿಟ್ ಮಾಡ್ತೀವಿ. ನೆಕ್ಸ್ಟ್, ad hoc or special occasion reports are drafted on occurrence of certain events or matters of special interest. Means ವಿಶೇಷ ಸಂದರ್ಭ ಅಥವಾ ತತ್ಪೂರ್ತ, ad hoc means ತತ್ಪೂರ್ತ ವರದಿಗಳನ್ನ ಯಾವುದೊಂದು ಘಟನೆ ಜರುಗಿದಾಗ ಅಥವಾ ವಿಶೇಷ ಅಭಿರುಚಿಯ ವಿಷಯಗಳಿಗೆ ಸಂಬಂಧಿಸಿದಾಗ ನಾವು ಅದನ್ನ ಸಿದ್ಧಪಡಿಸ್ತೀವಿ. ಅವುಗಳನ್ನ ad hoc ಅಥವಾ ಸ್ಪೆಷಲ್ ಆಕೇಜ್ ರಿಪೋರ್ಟ್ ಅನ್ನ ನಾವು ಯಾವ್ದಾದ್ರು ಒಂದು ಘಟನೆ ನಡೆದಾಗ, ನಾನ್ ರಿಕರಿಂಗ್ ಇವೆಂಟ್ಸ್ ನಡೆದಾಗ ನಾವು ಅದನ್ನ ಸಿದ್ಧಗೊಳಿಸ್ತೀವಿ. Then next and last characteristic we can see that press and market reports are published in the interest of public in general and investors in particular. Means ಪತ್ರಿಕಾ ಮತ್ತು ಮಾರುಕಟ್ಟೆ ವರದಿಗಳನ್ನು ಸಾಮಾನ್ಯ ಜನರ ಹಿತಾಸಕ್ತಿ ಕಾಪಾಡಲು ಮತ್ತು ಹೂಡಿಕೆದಾರರ ಹಿತಾಸಕ್ತಿ ರಕ್ಷಿಸಲು ಸಿದ್ಧಪಡಿಸಿ ಪ್ರಕಟಿಸುತ್ತಾರೆ. These are the characteristics of report. Next one is the objectives of business report. See why business will prepare reports. First objective is to implement plans and procedure. Business will prepare reports to implement plans and procedure. Generally, the plans and procedures are framed by top management, and the top management will let them flow down through a proper communication system in the organization so that those plans and procedure can be implemented by workers. And the top management will instruct the supervisors to report back about the implementation of such plans and procedures. So as per the instruction of the top management, supervisors will report about the plans and procedures implementation, and those reports are submitted to the assistant managers by the supervisors, and assistant managers will report those reports to the top management, and top management places them in a directors meeting to clarify about the implementation of plans and procedures. Hence reports are prepared to execute plan in a business organization. Then next one is to evaluate the performance. Reports contain the information about the way any job or work is performed. These reports may be then compared with the plans and budgets to evaluate the level of performance. This facilitates to understand successful implementation
or a deviation from a prescribed procedures etc. ಅಂದ್ರೆ ರಿಪೋರ್ಟ್ಸ್ ಅನ್ನ ಏನ್ ಮಾಡಿರ್ತಾರೆ, ರಿಪೋರ್ಟ್ಸ್ ಅಲ್ಲಿ ನಾವು ಕೆಲಸ ಯಾವ ರೀತಿ ಆಗಿದೆ ಅನ್ನೋದನ್ನ ರಿಪೋರ್ಟ್ ಮಾಡಿರ್ತೀವಿ. ಆ ಕೆಲಸ ಮಾಡುವ ಮುಂಚೆ ಮೊದಲೊಂದು ಪ್ಲಾನ್ಸ್ ಅಂಡ್ ಪ್ರೊಸೀಜರ್ಸ್ ಅನ್ನ, ಬಜೆಟ್ಸ್ ಅನ್ನ ರೆಡಿ ಮಾಡಿರ್ತಾರೆ. ಸೊ ನಾವು ರಿಪೋರ್ಟ್ ಕೊಟ್ಟ ಮೇಲೆ ಆ ರಿಪೋರ್ಟ್ಗೆ ಮತ್ತು ಆಕ್ಚುಯಲ್ ಇರುವಂತ ಪ್ಲಾನ್ಗೆ ಕಂಪೇರ್ ಮಾಡಿ ಪರ್ಫಾರ್ಮೆನ್ಸ್ ಯಾವ ರೀತಿ ಆಗಿದೆ ಅಂತ ತಿಳ್ಕೊಳ್ಳಿಕ್ಕೆ ನಾವು ರಿಪೋರ್ಟ್ಸ್ ಅನ್ನ ಬಳಸ್ತೀವಿ. ದ ನೆಕ್ಸ್ಟ್ ಒನ್ ಇಸ್ to use as a tool of management control in order to have a smooth and efficient administration and discipline within the organization. Responsibilities are fixed for each and every employee as regards confirmation of their proper discharge and fulfillment. The concerned employees reports are received regularly. ಪ್ರತಿಯೊಂದು ಮ್ಯಾನೇಜ್ಮೆಂಟ್ ಅಲ್ಲಿ ಪ್ರತಿ ಆರ್ಗನೈಸೇಷನ್ ಅಲ್ಲಿ ಪ್ರತಿಯೊಂದು ಕೆಲಸವನ್ನ ಸ್ಮೂತ್ ಆಗಿ ಮಾಡ್ಲಿಕ್ಕೆ ಏನ್ ಮಾಡಿರ್ತಾರೆ, ಪ್ರತಿಯೊಂದು ಎಂಪ್ಲಾಯಿಗೆ ರೆಸ್ಪಾನ್ಸಿಬಿಲಿಟೀಸ್ ಅಂದ್ರೆ ಜವಾಬ್ದಾರಿಯನ್ನ ಕೊಟ್ಟಿರ್ತಾರೆ. ಸೊ ಅವ್ರು ಏನ್ ಮಾಡ್ಬೇಕು, ಆ ಎಂಪ್ಲಾಯೀಸ್ ತಮ್ಗೆ ವಹಿಸಿದಂತ ಕೆಲಸವನ್ನ ಯಾವ ರೀತಿ ಮಾಡಿದ್ದಾರೆ ಅಂತ ದೇ ಹ್ಯಾವ್ ಟು ರಿಪೋರ್ಟ್ ಬ್ಯಾಕ್ ಟು ದಿ ಮ್ಯಾನೇಜ್ಮೆಂಟ್. ದೆನ್ ಟು ಕಂಪ್ಲೈ ವಿತ್ ದಿ ಪ್ರೊವಿಷನ್ಸ್ ಆಫ್ laws. It means that the reports submitted by various officers of a company such as secretary, auditor, solicitor, etc. are testimony of having implemented or compiled with the rules, regulations, procedures of a relevant act. ಬೇರೆ ಬೇರೆ ಆಕ್ಟ್ ಅಲ್ಲಿ ಹೇಳಿದಂತ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನ ಫಾಲೋ ಮಾಡಿ ನಾವೇನ್ ಮಾಡಿದೀವಿ, ನಾವು ನಮ್ಮ ಕಂಪನಿಯ ಅಕೌಂಟ್ಸ್ ಅನ್ನ ಫಾಲೋ ಅಪ್ ಮಾಡಿದೀವಿ ಅಂತ ಹೇಳಲಿಕ್ಕೆ, ಅಥವಾ ನಮ್ಮ ಕಂಪನಿಯ ಎಲ್ಲ ಆಗು ಹೋಗುಗಳನ್ನ ರೂಲ್ಸ್ ಪ್ರಕಾರ ನಾವು ಮೇಂಟೈನ್ ಮಾಡಿದೀವಿ ಅಂತ ಹೇಳಿಕ್ಕೆ ಏನ್ ಮಾಡ್ತೀವಿ, ಯಾರ ಫಾರ್ ಎಕ್ಸಾಂಪಲ್ ಬೆಸ್ಟ್ ಎಕ್ಸಾಂಪಲ್ ಇಸ್ ಆಡಿಟರ್ ರಿಪೋರ್ಟ್ ಅನ್ನು ಕೊಡ್ತಾರೆ. ದಿಸ್ ಸೊ it will comply the provisions of law. Next one is to adopt as a tool of MIS. Reports are important component of management information system. In this system, the information regarding performance, progress, need for revising plans, upward flow of statistical data, etc. reach horizontally and vertically within the organization. MIS is incomplete without reports. Reports ಇಲ್ಲದೆ ನಮ್ಮ ಏನು ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಶನ್ ಸಿಸ್ಟಮ್ ಅಂತ ಹೇಳ್ತೀವಲ್ಲ, ನಿರ್ವಹಣಾ ಮಾಹಿತಿ ವ್ಯವಸ್ಥೆ, ಅದು ಇನ್ಕಂಪ್ಲೀಟ್ ಆಗುತ್ತೆ. ಎಲ್ಲ ಕಂಪನಿಯಲ್ಲಿ ತಮ್ಮದೇ ಆದ ನಿಯಂತ್ರಣ ವ್ಯವಸ್ಥೆ ಹೊಂದಿದ್ದು ಅವುಗಳಿಗೆಲ್ಲ ವರದಿ ಬಹಳ ಇಂಪಾರ್ಟೆಂಟ್ ಇರುತ್ತೆ. ಅವುಗಳ ಮೂಲಕ ಕಾರ್ಯಗತಗೊಳಿಸುವ ಪ್ರಗತಿ, ಯೋಜನೆಗಳ ಪರಿಶೀಲನೆ, ಅಂಕಿಅಂಶಗಳ ಮೇಲ್ಮುಖವಾಗಿ ಚಲಿಸುವುದು ಸತತವಾಗಿ ಕಾರ್ಯನಿರತವಾಗಿರುತ್ತದೆ. Then next one is to unearth the trust. To write a report, one has to take or investigate, examination, or he might inquire about certain events. The investigated reports are finalized after collection and consideration of necessary and relevant data, and thus trust is understood, enabling to take necessary corrective measures. ಅಂದ್ರೆ ಸತ್ಯವನ್ನು ಕಂಡುಕೊಳ್ಳಿಕ್ಕೆ ನಮ್ಗೆ ರಿಪೋರ್ಟ್ಸ್ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಯಾವುದೇ ಘಟನೆಯಲ್ಲೂ ಸತ್ಯತೆಯನ್ನು ಕಂಡು ಹಿಡಿದು ವರದಿಗಳನ್ನು ಸಿದ್ಧಪಡಿಸುವುದು ವರದಿಯ ಅವಶ್ಯಕತೆಗಳಲ್ಲಿ ಒಂದಾಗಿದೆ. ವರದಿಯನ್ನು ಹಾಗೆ ಕೊಡ್ಲಿಕ್ಕೆ ಬರೋಕಿಲ್ಲ. we have to examine them clearly, we have to investigate, and we have to write the reports. That's why we will get a truth or real fact in a report. Next one is a feasibility of projects. To know the feasibility, certain decisions like starting a new business unit or increasing level of or size of operation of existing unit or addition or deletion of any product lines need feasibility study. Means, is it possible? We have to see, is it possible, is it feasible to take such a project. So what we will do here, we will investigate or we will study in detail about those projects and we will prepare reports. So in this way, reports will help to know the feasibility of the projects. Next one is to fulfill accountability to the owners. As you know, the board of directors being the representative of group of owners
and shareholders. He has to put before the members of a company the annual reports of the company, the auditor's report and the reports of various committees for their consideration and approvals. Board of directors, they will just act as a middleman between owners and the business. So they have to give annual reports to their shareholders. For that, reports will help. The next one is to compile and consider the vast data. The report is drafted on pulling together, compilation and consolidation of information spread over various sections and departments of the company. The deserted and isolated figures and data do not reveal fact by themselves, but comparison and evaluation of them help understand real facts and truth. Because the report submitted to persons who are not in possession of data should give waste data in a consolidated manner. Next one is to provide as a evidence and permanent record. This is the main objective. We will presume the reports as a evidence and permanent record for our business organization. Reports prepared on various problems, performance, progress, projects acts as a evidence and become permanent records available for reference in future. These are the various objectives of business reports. Next one is a letter versus report, means difference between letter and report. ವ್ಯತ್ಯಾಸಗಳು ಲೆಟರ್ ಮತ್ತೆ ರಿಪೋರ್ಟ್ ನಲ್ಲಿರುವ ವ್ಯತ್ಯಾಸಗಳನ್ನು ನೋಡಬಹುದು. First one is from the point of view of purpose. What is the purpose of writing letter? We will write a letter to get an answer from the receiver. ಆ ಲೆಟರ್ ಅನ್ನು ಓದೋರ್ ಕಡೆಯಿಂದ ನಾವು ಫೀಡ್ಬ್ಯಾಕ್ ಅನ್ನ ತಗೊಳ್ಳಿಕ್ಕೆ, ರಿಪ್ಲೈ ಅನ್ನ ತಗೊಳ್ಳಿಕ್ಕೆ ಲೆಟರ್ ಅನ್ನ ಬರ್ತೀವಿ. Then what is the purpose of writing a report? Just to convey the information to a desired person. ಅಂದ್ರೆ ಯಾವ ವ್ಯಕ್ತಿಗೆ ಇನ್ಫಾರ್ಮೇಶನ್ ಅಗತ್ಯತೆ ಇರುತ್ತಲ್ಲ ಅವರಿಗೆ ಆ ಇನ್ಫಾರ್ಮೇಶನ್ ಅನ್ನ ನಾವು ಕೊಡ್ಲಿಕ್ಕೆ ರಿಪೋರ್ಟ್ಸ್ ಅನ್ನ ರೆಡಿ ಮಾಡ್ತೀವಿ. Then next one is creation of interest and inspire. This is a point of difference. On this point we will frame a second point of difference. Letters are written to create interest in the reader of the letter. We have to create interest and inspire the reader of the letter. But in case of report, no need of creation of interest and inspire the reader, as already reader have the interest. Readers ಇಂಟ್ರೆಸ್ಟ್ ಇರುತ್ತೆ ಅವರಿಗೆ, ನಾವು ಕ್ರಿಯೇಟ್ ಮಾಡೋ ಅವಶ್ಯಕತೆ ರಿಪೋರ್ಟ್ ಅಲ್ಲಿ ಬರೋದಿಲ್ಲ. Then next point of difference is if no reply from the other end. Other end means if the receiver of the letter will not reply, what we will do? We will write a follow-up letters to get ರಿಕ್ವೈರ್ಡ್ ರೆಸ್ಪಾನ್ಸ್. ನಮಗೆ ಬೇಕಾದಂತ ಉತ್ತರವನ್ನು ಪಡ್ಕೊಳ್ಳಿಕ್ಕೆ ನಾವೇನ್ ಮಾಡ್ತೀವಿ? ಫಾಲೋ ಅಪ್ ಲೆಟರ್ಸ್ ಅನ್ನ ಬರಿತೀವಿ. ಬಟ್ ಇನ್ ಕೇಸ್ ಆಫ್ ರಿಪೋರ್ಟ್ಸ್ we will not, if we will not receive reply from the reader, we will not write one more report behind. So once report is submitted, that will become final. No need to write a follow-up report. The next one is the attractiveness. Here the letter must or letter requires attractive and catching attention and persuade reader to read till the last sentence to get the desired response. ಅಂದ್ರೆ ನಾವು ಲೆಟರ್ ಅನ್ನ ಅಟ್ರಾಕ್ಟಿವ್ ಆಗಿ ಮತ್ತೆ ಅಟೆನ್ಷನ್ ಅನ್ನ ಕ್ಯಾಚ್ ಮಾಡೋ ರೀತಿಯಿಂದ ಬರೆದು ಓದುವವರ ಮನವೊಲಿಸಿ ಅದನ್ನ ಲಾಸ್ಟ್ ಸೆಂಟೆನ್ಸ್ ವರೆಗೂ ಓದಿ ನಮಗೆ ಬೇಕಾದಂತ ರೆಸ್ಪಾನ್ಸ್ ಅನ್ನ ಕೊಡೋ ಹಾಗೆ ನಾವೇನ್ ಮಾಡ್ತೀವಿ? ಲೆಟರ್ ಅನ್ನ ಬರ್ತೀವಿ, ಬಿಸ್ನೆಸ್ ಲೆಟರ್ಸ್ ಅನ್ನ. ಬಟ್ ಇಲ್ಲಿ ನೋಡಿ, ಇನ್ ಕೇಸ್ ಆಫ್ ರಿಪೋರ್ಟ್, ರಿಕಾರ್ಡ್ ಆಫ್ ಅಬ್ಸರ್ವ್ಡ್ ಟ್ರೂತ್
and receiver waits eagerly for its submission and reads till it end. ಇಲ್ಲಿ ರಿಪೋರ್ಟ್ ಅಲ್ಲಿ ನಾವು ಟ್ರುತ್ ಅನ್ನ ಅಬ್ಸರ್ವ್ಡ್ ಟ್ರುತ್ ಅನ್ನ ಬರ್ತಿರ್ತೀವಿ. ರಿಸೀವರ್ಗೆ ಬಹಳಷ್ಟು ಆಸಕ್ತಿ ಇರುತ್ತೆ ಅದನ್ನ ಯಾವಾಗ ಸಬ್ಮಿಷನ್ ಮಾಡ್ತಾರೆ, ಯಾವಾಗ ಓದಿ ನಾವು ತಿಳ್ಕೊಳ್ಬೇಕಂತೆ. ಸೊ ಅವ್ರು ಏನ್ ಮಾಡ್ತಾರೆ ಅದನ್ನ ಟಿಲ್ ದಿ ಎಂಡ್ ಓದ್ತಾರೆ. ನೋ ನೀಡ್ ಆಫ್ ರೈಟಿಂಗ್ ಅಟ್ರಾಕ್ಟಿವ್ಲಿ, ವಿ ಹ್ಯಾವ್ ಟು ರೈಟ್ ಟ್ರುತ್ ಇನ್ ದಿ reports. A final report is not the outcome of just a maiden draft. It requires much of spade work, preparation, orderly arrangement and reshuffling of matters before it is finalized. So, there are certain steps we have to follow to prepare the report. See the steps. First one is the investigation of sources of information. In the light of the subject, one has to assess the kind of information and data required and search the sources where it might be available. Means ಯಾವ ವಿಷಯದ ಮೇಲೆ ನಾವು ರಿಪೋರ್ಟ್ ಬರಿಬೇಕಾಗಿರ್ತಲ್ಲ ಅದಕ್ಕೆ ಸಂಬಂಧಿಸಿದಂತ ಇನ್ಫಾರ್ಮೇಶನ್ ನಮ್ಗೆ ಎಲ್ಲೆಲ್ಲಿ ಸಿಗ್ತಿದೆ, ಯಾವ್ಯಾವ ಮೂಲಗಳಿಂದ ಸಿಗುತ್ತದೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕಾಗ್ತದೆ. ಜನರಲಿ ದ ಮೇಜರ್ ಸೋರ್ಸ್ ಮೈಟ್ ಬಿ, ಯಾವ್ಯಾವ ಮೂಲಗಳಿಂದ ನಾವು ಇನ್ಫಾರ್ಮೇಶನ್ ಅನ್ನ ಪಡ್ಕೊಳ್ಬಹುದು ಅಂದ್ರೆ ಡಾಕ್ಯುಮೆಂಟ್ಸ್ ಅವೈಲೇಬಲ್ ಇನ್ ಕಂಪನೀಸ್ ಆಫೀಸ್, ಕಂಪನಿಯ ಆಫೀಸ್ ಅಲ್ಲಿ ಇರುವಂತ ಡಾಕ್ಯುಮೆಂಟ್ಸ್ ಮುಖಾಂತರ ನಮಗೆ ಬೇಕಾದಂತ ಇನ್ಫಾರ್ಮೇಶನ್ ಅನ್ನ ತಗೊಳ್ಬಹುದು. ನೆಕ್ಸ್ಟ್ ಒನ್ ಇಸ್ ಅಬ್ಸರ್ವೇಷನ್ ಬೈ ಇನ್ವೆಸ್ಟಿಗೇಟರ್ ಹಿಮ್ಸೆಲ್ಫ್. ಇನ್ವೆಸ್ಟಿಗೇಟರ್ಸ್ ತಾವಾಗೆ ಅಬ್ಸರ್ವ್ ಮಾಡಿ ಫ್ಯಾಕ್ಟ್ಸ್ ಅನ್ನ ಕಲೆಕ್ಟ್ ಮಾಡ್ಕೊಳ್ಬಹುದು. ನೆಕ್ಸ್ಟ್ ಕಂಡಕ್ಟಿಂಗ್ ಇಂಟರ್ವ್ಯೂ ಆಫ್ ಸ್ಯಾಂಪಲ್ ಪಾಪ್ಯುಲೇಷನ್. ಕೆಲವೊಂದಿಷ್ಟು ಜನಕ್ಕೆ ಇಂಟರ್ವ್ಯೂ ಅನ್ನ ಕಂಡಕ್ಟ್ ಮಾಡಿ ನಾವೇನ್ ಮಾಡ್ಬೋದು, ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡಬಹುದು. ಡೆವಲಪಿಂಗ್ ಕ್ವೆಶ್ಚನರಿ ಅಂಡ್ ಸರ್ಕ್ಯುಲೇಟಿಂಗ್ ದೆಮ್ ಅಮಂಗ್ ರಿಕ್ವೈರ್ಡ್ ನಂಬರ್ ಆಫ್ ರೆಸ್ಪಾಂಡೆಂಟ್ಸ್. ನಮಗೆ ಎಷ್ಟು ಜನರ ಕಡೆಯಿಂದ ರೆಸ್ಪಾನ್ಸ್ ಬೇಕಾಗಿರ್ತಲ್ಲ ಅಷ್ಟು ಜನರಿಗೆ ಪ್ರಶ್ನಾವಳಿಗಳನ್ನ ತಯಾರಿಸಿ ನೀಡಿ ಅವರ ಮುಖಾಂತರ ನಾವು ರೆಸ್ಪಾನ್ಸ್ ಅನ್ನ ಪಡ್ಕೊಂಡು ನಮಗೆ ಇನ್ಫಾರ್ಮೇಶನ್ ಅನ್ನ ತಗೊಳ್ಬಹುದು. ನೆಕ್ಸ್ಟ್ ಆಫೀಸಿಯಲ್ ಕರೆಸ್ಪಾಂಡೆನ್ಸ್ ವಿತ್ ಎಕ್ಸಿಕ್ಯೂಟಿವ್ ಆಫ್ ಅದರ್ ಆರ್ಗನೈಸೇಷನ್. ಬೇರೆ ಆರ್ಗನೈಸೇಷನ್ ನ ಎಕ್ಸಿಕ್ಯೂಟಿವ್ ಆಫೀಸರ್ಸ್ ಜೊತೆ ನಾವು ಮಾತನಾಡಿ ಕರೆಸ್ಪಾಂಡೆನ್ಸ್ ಕಮ್ಯುನಿಕೇಶನ್ ಅನ್ನ ಮಾಡಿ ಏನ್ ಮಾಡಬಹುದು, ಇನ್ಫಾರ್ಮೇಶನ್ ಅನ್ನು ಪಡ್ಕೊಳ್ಬಹುದು. ಅಥವಾ ಪಬ್ಲಿಷ್ಡ್ ಬುಕ್ಲೆಟ್ಸ್, ಬ್ರೋಚರ್ಸ್, ಇನ್ಫಾರ್ಮೇಶನ್ ಮ್ಯಾಗಝಿನ್ಸ್, ನ್ಯೂಸ್ ಲೆಟರ್ಸ್ ಆಫ್ ಗವರ್ನಮೆಂಟ್, ಸೆಮಿ ಗವರ್ನಮೆಂಟ್ ಅಂಡ್ ನಾನ್ ಗವರ್ನಮೆಂಟಲ್ ಆರ್ಗನೈಸೇಷನ್. ಈ ಮೂಲಗಳಿಂದ ಕೂಡ ನಾವೇನ್ ಮಾಡಬಹುದು, ಇನ್ಫಾರ್ಮೇಶನ್ ಅನ್ನ ಪಡ್ಕೊಳ್ಬಹುದು. ದಿಸ್ ಈಸ್ ಅಬೌಟ್ ಅ ಫಸ್ಟ್ ಸ್ಟೆಪ್, ಇನ್ವೆಸ್ಟಿಗೇಷನ್ ಆಫ್ ಸೋರ್ಸಸ್ ಆಫ್ ಇನ್ಫಾರ್ಮೇಶನ್. ನಾವು ಎಲ್ಲಿಂದ ಇನ್ಫಾರ್ಮೇಶನ್ ಅನ್ನ ಪಡ್ಕೊಳ್ಬಹುದು ಅಂತ ನಾವು ಫಸ್ಟ್ ಸ್ಟೆಪ್ ಅಲ್ಲಿ ಪ್ಲಾನ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಒನ್ ಇಸ್ taking notes. An investigator keeps on taking on spot notes when he is observing. ಯಾವಾಗ ನೋಡ್ತಿರ್ತಾರೆ, ಯಾವಾಗ ಅಬ್ಸರ್ವ್ ಮಾಡ್ತಿರ್ತಾರಲ್ಲ ಆಗ ಅಲ್ಲೇ ನೋಟ್ಸ್ ಅನ್ನ ಬರ್ಕೊಳ್ಳೋದು. ಅಥವಾ ಟಾಕಿಂಗ್ ಮಾತನಾಡಬೇಕಾದ್ರೆ ಇಂಪಾರ್ಟೆಂಟ್ ನಮಗೆ ರಿಪೋರ್ಟ್ ಬರ್ಲಿಕ್ಕೆ ಏನ್ ಬೇಕಲ್ಲ ಆ ಇನ್ಫಾರ್ಮೇಶನ್ ಇದ್ರೆ ಬರ್ಕೊಳ್ಳೋದು. ಅಥವಾ ವೈಲ್ ರೀಡಿಂಗ್ ಕ್ಯಾಶುಯಲಿ ವಿತ್ ಡೈಲೀಸ್ ಅಂಡ್ ಮ್ಯಾಗಝಿನ್ಸ್. ದಿನಪತ್ರಿಕೆಗಳನ್ನ ಮ್ಯಾಗಝಿನ್ ಗಳನ್ನ ಓದ್ಬೇಕಾದ್ರೆ ಏನಾದ್ರೂ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಇದ್ರ ಅದನ್ನ ಏನ್ ಮಾಡ್ತಾರೆ, ಬರ್ಕೋತಾರೆ. ದ ನೆಕ್ಸ್ಟ್ ಒನ್ ಇಸ್ ಅನಲೈಸಿಂಗ್ ದಿ ಡೇಟಾ. ಆಫ್ಟರ್ ಹ್ಯಾವಿಂಗ್ ಪೂಲ್ಡ್ ಟುಗೆದರ್ ದಿ ವೇರಿಯಸ್ ಇನ್ಫಾರ್ಮೇಶನ್ ಫ್ರಮ್ ದಿ ಅಬವ್ ಮೆನ್ಷನ್ಡ್ ಸೋರ್ಸಸ್. ಏನ್ ಫಸ್ಟ್ ಮತ್ತು ಸೆಕೆಂಡ್ ಸ್ಟೇಜ್ ಅಲ್ಲಿ ಹೇಳಿದಂತ ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡಿದಾಗ an investigator has to analyze those in fitness of subject under study. ನಾವು ಯಾವ ವಿಷಯದ ಬಗ್ಗೆ ಅಧ್ಯಯನ ಮಾಡ್ತಿದೀವಿ, ನಾವು ತೆಗೆದುಕೊಂಡಂತ ನೋಟ್ಸ್ ಅಥವಾ ಏನು ಮೂಲಗಳಿಂದ ನಾವು ಏನೇನು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿರ್ತಲ್ಲ ಹೌದಾ ಅದರ ರಿಲೆವೆನ್ಸ್ ಅನ್ನ ತಂದ್ಕೋತಾರೆ. ನೆಕ್ಸ್ಟ್ at this stage the information collected is judged about its direct use, relevancy, necessity, appropriateness and decided on the need for collection of new information and its sources. ಇಲ್ಲಿ ಏನ್ ಮಾಡ್ತಾರೆ, ಇಲ್ಲಿ ಜಸ್ಟ್ ಏನೇನ್ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿರ್ತಾರಲ್ಲ ಅನಲೈಸಿಂಗ್ ಗಳಿಗೆ ಅದ್ರದ್ದು ಎಷ್ಟು ಯೂಸ್ ಇದೆ, ರಿಲೆವೆನ್ಸಿ ಎಷ್ಟಿದೆ, ರಿಲೇಟೆಡ್ ಇದೆಯಾ, ನಮ್ಮ ವಿಷಯಕ್ಕೆ ರಿಲೇಟೆಡ್ ಇದೆಯಾ ಅಂತ ನೋಡ್ತಾರೆ. ಅವಶ್ಯಕತೆ ಇದೆಯಾ,
ನಮ್ಮ ಸಬ್ಜೆಕ್ಟ್ಗೆ ಅದು ಅಪ್ರೋಪ್ರಿಯೇಟ್ ಇದೆಯಾ, ಮತ್ತೆ ಇಲ್ಲಿ ಏನ್ ಡಿಸೈಡ್ ಮಾಡ್ತಾರೆ, ಮತ್ತೆ ನಮ್ಗೆ ಯಾವ್ದಾದ್ರು ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಜಾಸ್ತಿ ಇನ್ಫಾರ್ಮೇಶನ್ ಬೇಕಾ, ಮತ್ತೆ ಅದನ್ನ ಎಲ್ಲಿಂದ ಪಡ್ಕೊಳ್ಳೋದು ಅಂತ ನೋಡ್ತಾರೆ. ದೆನ್ ನೆಕ್ಸ್ಟ್ ಸ್ಟೇಜ್ ಇಸ್ ಮೇಕಿಂಗ್ ಔಟ್ಲೈನ್ ಸ್ಕೆಚ್. As a part of drafting the report, an outline sketch is drawn indicating roughly the need for inclusion or relevant subject, arrangement in number of words with the main and subheading, the possible conclusion and recommendations. ಇಲ್ಲಿ ರಿಪೋರ್ಟ್ ಅನ್ನ ಬರಿಬೇಕಾದ್ರೆ ಏನ್ ಮಾಡ್ತಾರೆ, ಒಂದು ಔಟ್ಲೈನ್ ಸ್ಕೆಚ್ ಅಂತ ಹಾಕ್ತಾರೆ. ಇಲ್ಲಿ ಏನ್ ತಗೋತಾರೆ, ಇಲ್ಲಿವರೆಗೂ 3 ಸ್ಟೆಪ್ ಅಲ್ಲಿ ಏನೇನ್ ಕಲೆಕ್ಟ್ ಮಾಡ್ತೀವಲ್ಲ ಇನ್ಫಾರ್ಮೇಶನ್, ಆ ಇನ್ಫಾರ್ಮೇಶನ್ ನಲ್ಲಿ ಯಾವ್ಯಾವ ಇನ್ಫಾರ್ಮೇಶನ್ ಅನ್ನ ನಮ್ ರಿಪೋರ್ಟ್ ಅಲ್ಲಿ ಇನ್ಕ್ಲೂಡ್ ಮಾಡಬೇಕು, ಯಾವ ಸಬ್ಜೆಕ್ಟ್ ಗೆ ರಿಲೆವೆಂಟ್ ಇನ್ಫಾರ್ಮೇಶನ್ ಇದೆ, ಅಥವಾ ಅರೇಂಜ್ಮೆಂಟ್ ಇನ್ ನಂಬರ್ ಆಫ್ ಪಾರ್ಟ್ಸ್, ಏನ್ ನಮ್ಗೆ ಬೇಕಾದಂತ ಇನ್ಫಾರ್ಮೇಶನ್ ಅನ್ನ ಎಷ್ಟು ಪಾರ್ಟ್ ಅಲ್ಲಿ, ಪ್ಯಾರಾಗ್ರಾಫ್ಸ್ ಅಲ್ಲಿ, ಪಾರ್ಟ್ಸ್ ಅಲ್ಲಿ ಹೇಳ್ಬೇಕು. ವಿತ್ ಮೇನ್ ಅಂಡ್ ಸಬ್ ಹೆಡಿಂಗ್, ಯಾವ್ದಕ್ಕೆ ಯಾವ ಹೆಡಿಂಗ್ ಅನ್ನ ಕೊಡ್ಬೇಕು, ಮೇನ್ ಹೆಡಿಂಗ್ ಯಾವ್ದು, ಸಬ್ ಹೆಡಿಂಗ್ ಯಾವ್ದು, ಹಾಗೆ ಪಾಸಿಬಲ್ ಕನ್ಕ್ಲೂಷನ್ಸ್ ಅನ್ನ ಮತ್ತೆ ರೆಕಮೆಂಡೇಶನ್ಸ್ ಅನ್ನ ಬೇರ್ತಾರೆ. ಲಾಸ್ಟ್ ಒನ್ ಇಸ್ writing the report. This is the final step. Always the final report is a result of at least 2 draft. One is rough and other one is final. ನಾವು ರಿಪೋರ್ಟ್ ಅನ್ನ ಯಾವಾಗಲೂ ಕಡೆಯದಾಗಿ ಅಂತ ಬರೆಯೋದಿಲ್ಲ, ಮೊದಲನೇ ರಿಪೋರ್ಟ್ ಯಾವಾಗಲೂ ರಫ್ ಅಂತ ಬರ್ತೀವಿ. ರಿಪೋರ್ಟ್ ಅನ್ನ ಡ್ರಾಫ್ಟ್ ಮಾಡ್ಬೇಕಾದ್ರೆ ಒಂದು ರಫ್ ಆಗತ್ತೆ, ಅದರಲ್ಲಿ ಆಗುವಂತ ಮಿಸ್ಟೇಕ್ಸ್ ಅನ್ನ ನೋಡಿ ಆಮೇಲೆ ಏನ್ ಮಾಡ್ತೀವಿ, ನಾವು ಫೈನಲ್ ರಿಪೋರ್ಟ್ ಅನ್ನ ಬರ್ತೀವಿ. These are the steps in preparing a business reports. Thank you for watching the video. If you like the video, please subscribe to my channel and share with your friends. Thank you.